ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ನಿಮಗೆ ಒಳ್ಳೆ ಹೋಮ್ ಮೇಡ್ ಮಾಯಿಶ್ಚರೈಸರ್ ಪ್ಲಸ್ ಸನ್ಸ್ಕ್ರೀನನ್ನು ಇವತ್ತು ತೊಗೊಂಡ್ಬಂದಿದ್ದೀನಿ. ತುಂಬ ಬೆಸ್ಟ್ ಆದ ಮಾಯಿಶ್ಚರೈಸರ್ ಅಂತಲೇ ಹೇಳ್ಬೋದು. ಲೈಕ್ ಡಾಟ್ ಆ್ಯಂಡ್ ಕೀ ಆ್ಯಂಡ್ ತುಂಬ ವೆರೈಟಿ ಟೈಪ್ ಆಫ್ ಮಾಯಿಶ್ಚರೈಸರ್ನ ನಾವು ಅಪ್ಲೈ ಮಾಡ್ತಿರ್ತೀವಿ. ತುಂಬ ಕಾಸ್ಟ್ಲಿ. ಡಾಟ್ ಆ್ಯಂಡ್ ಕೀ ಇರುತ್ತೆ. ನಾನು ಕೂಡ ಯೂಸ್ ಮಾಡಿದ್ದೀನಿ, ಬಟ್ ತುಂಬಾ ಕಾಸ್ಟ್ಲಿ ಇರುತ್ತೆ. ಬಟ್ ನಾನಿವತ್ತು ಡಾಟ್ ಆ್ಯಂಡ್ ಕೀ ಅಷ್ಟು ದಿ ಬೆಸ್ಟ್, ಸೊ ನೀವೆಲ್ಲರೂ ಕೂಡ ಅಫೋರ್ಡೆಬಲ್ ಆಗಿ ಯೂಸ್ ಮಾಡ್ಬೋದು. ಸೊ ಅಂಥ ಪ್ರಾಡಕ್ಟನ್ನು ಇವತ್ತು ತೊಗೊಂಬಂದಿದ್ದೀನಿ. ಇನ್ನೂ ಲೇಟ್ ಮಾಡಿದೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಮಾಯಿಶ್ಚರೈಸರ್ ಪ್ಲಸ್ ಸನ್ಸ್ಕ್ರೀನನ್ನು ಪ್ರಿಪೇರ್ ಮಾಡೋದಕ್ಕೆ ನಾನು ಕ್ಯಾರೆಟ್ ಬಳಸ್ತಾ ಇದ್ದೀನಿ. ಸೊ ಈ ಕ್ಯಾರೆಟಲ್ಲಿ ಹಾಫ್ ಕ್ಯಾರೆಟ್ ತೊಗೊಂಡಿದ್ದೀನಿ. ಇದನ್ನು ಗ್ರೇಟ್ ಮಾಡ್ಕೋಬೇಕು. ಸೊ ಆಮೇಲೆ 1 ಸ್ಪೂನಷ್ಟು ಕೋಕೋನಟ್ ಆಯಿಲ್, 1 ಸ್ಪೂನಷ್ಟು ಕ್ಯಾಸ್ಟರ್ ಆಯಿಲ್ ಆ್ಯಂಡ್ 1 ಸ್ಪೂನಷ್ಟು ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಇಲ್ಲಿ 1 ಸ್ಪೂನ್ ಟಿಪ್ಪನ್ನು ಬೆಳೆಸ್ತಾ ಇದ್ದೀನಿ. ಸೊ ಎಲ್ಲ ಕೂಡ 1 ಸ್ಪೂನನ್ನೇ ಆ್ಯಡ್ ಮಾಡಿದ್ದೀನಿ. ಇದು ಈ ಥರ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ವ, ಸೊ ಈ ಥರ ಕೆಂಪು ಲೈಕ್ ಯೆಲ್ಲೋಯಿಶ್ ಕಲರ್ ಆದ ತಕ್ಷಣ ಇದನ್ನು ಆಫ್ ಮಾಡಿ ಅದು ತಣ್ಣಗಾಗಬಿಡಿ. ಆ್ಯಂಡ್ ನೆಕ್ಸ್ಟ್ ಒಂದು ಬೌಲಲ್ಲಿ 1 ಸ್ಪೂನಷ್ಟು ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ 1 ವಿಟಮಿನ್ ಇ ಕ್ಯಾಪ್ಸುಲನ್ನು ಯೂಸ್ ಮಾಡ್ತಿದ್ದೀನಿ. ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕ್ಯಾರೆಟಲ್ಲಿ ಆ್ಯಂಟಿ ಆಕ್ಸಿಡೆಂಟ್, ವಿಟಮಿನ್ಸ್ ಆ್ಯಂಡ್ ಕ್ಯಾರೆಟಿನ್ ಕೂಡ ಇರುತ್ತೆ. ಇದು ಸನ್ ರೇಸಿಂದ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಷನ್ ಮಾಡುತ್ತೆ, ಹಾಗೆ ಸನ್ ಡ್ಯಾಮೇಜನ್ನು ಇದು ರಿಪೇರ್ ಮಾಡುತ್ತೆ ಆ್ಯಂಡ್ ನಮ್ಮ ಸ್ಕಿನ್ಗೆ ಗ್ಲೋಯಿಂಗ್ ಲುಕ್ಕನ್ನು ಕೊಡುತ್ತೆ. ಸೊ ಹಾಗಾಗಿ ಹೇಳಿದೆ ನಾನು, ಇದು ಸನ್ಸ್ಕ್ರೀನ್ ಪ್ಲಸ್ ಮಾಯಿಶ್ಚರೈಸರ್ ಅಂತ. ಕ್ಯಾರೆಟ್ ನಮ್ಮ ಸ್ಕಿನ್ಗೆ ತುಂಬ ಯೂಸ್ಫುಲ್. ಸೊ ಹಾಗಾಗಿ ಇದರಲ್ಲಿ ಎಸ್ಪೆಷಲಿ ನಾನು ಕ್ಯಾರೆಟ್ ಆಯಿಲನ್ನು ಬೆಳೆಸಿದ್ದೆ. ಮನೆಯಲ್ಲಿ ಬೆಳೆದಿರೋ ಅಲೋವೆರಾನ ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಆದರೆ ನಮ್ಮ ಅಲೋವೆರಾ ಅದು ಪ್ಲ್ಯಾಂಟ್ ಸ್ವಲ್ಪ ಒಣಗೋಗ್ಬಿಟ್ಟಿತ್ತು, ಹಾಗಾಗಿ ನಾನು ಈ ಅಲೋವೆರಾನ ಇವತ್ತು ಯೂಸ್ ಮಾಡಿದೆ. ಸೊ ಇದೊಂದು ಒಳ್ಳೆ ಮಾಯಿಶ್ಚರೈಸರ್ ಅಂತಲೇ ಹೇಳ್ಬೋದು. ಮಾಯಿಶ್ಚರೈಸರ್ ಪ್ಲಸ್ ಸನ್ಸ್ಕ್ರೀನ್ ಅಂತ ಕೂಡ ಹೇಳ್ಬೋದು. ಸನ್ಸ್ಕ್ರೀನ್ ಯಾಕೆ ಅಂತಂದರೆ ಇದರಲ್ಲಿ ನಾವು ಕ್ಯಾರೆಟ್ ಆಯಿಲನ್ನು ಆ್ಯಡ್ ಮಾಡಿದ್ವಿ. ಸೊ ಕ್ಯಾರೆಟ್ ಸನ್ಸ್ಕ್ರೀನ್ ಆ ಥರ ವರ್ಕ್ ಆಗುತ್ತೆ, ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತೆ. ಸೊ ನಾನು ವೀಡಿಯೋಗಳಿಗೋಸ್ಕರ ಒಂದು ಕಂಟೈನರ್ ತರಿಸ್ತೀನಿ, ಬಟ್ ಸದ್ಯಕ್ಕೆ ನನ್ನ ಹತ್ರ ಕಂಟೈನರ್ಸ್ ಯಾವುದೂ ಇಲ್ಲ. ಬಟ್ ಈ ಕ್ರೀಮ್ ನೋಡಿ ಎಷ್ಟು ಚೆನ್ನಾಗಿದೆ ಟೆಕ್ಸ್ಚರ್. ನಿಮ್ಗೆ ಆಲ್ಮೋಸ್ಟ್ 1.5 ಮಂತ್ 2 ಮಂತ್ಸ್ವರೆಗೂ ಬರುತ್ತೆ. ಲಿಮಿಟೆಡ್ ಯೂಸ್ ಮಾಡೋರಿಗೆ 2 ಮಂತ್ಸ್ವರೆಗೂ ಬರುತ್ತೆ. ಸ್ವಲ್ಪ ಜಾಸ್ತಿ ಅಪ್ಲೈ ಮಾಡೋರಿಗೆ 1 ಮಂತ್ವರೆಗೂ ಬರ್ಬೋದು. ಇಷ್ಟೇ ಕ್ವಾಂಟಿಟಿ, ನಾನು ಓನ್ಲಿ 1 ಸ್ಪೂನ್ ಮೆಜರ್ಮೆಂಟಲ್ಲಿ ಮಾಡಿರೋದು. ಇದ್ರ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ. ಬಟರ್ ಇದ್ದಂಗಿದೆ ಸ್ಮೆಲ್ ಕೂಡ. ಆ್ಯಂಡ್ ಫಸ್ಟ್ ನಾನು ಹ್ಯಾಂಡಲ್ಲಿ ಅಪ್ಲೈ ಮಾಡಿ ತೋರಿಸ್ತೀನಿ. ಸ್ವಲ್ಪ ಕ್ವಾಂಟಿಟಿ ತೊಗೊಂಡಿದ್ದೀನಿ ಇಲ್ಲಿ. ಎಷ್ಟು ಚೆನ್ನಾಗಿ ಮಾಯಿಶ್ಚರೈಸ್ ಆಗ್ತಾಯಿದೆ ನೋಡಿ ಸ್ಕಿನ್ಗೆ. ಮಾಯಿಶ್ಚರೈಸರ್ಸ್ ಅಂದರೆ ಹೀಗೆ ಇರಬೇಕು. ಸೊ ನಾನು ಸ್ವಲ್ಪ ಜಾಸ್ತಿನೇ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ. ಎಷ್ಟು ಚೆನ್ನಾಗಿದೆ. ಒಂದು 2 to 3 ಮಿನಿಟ್ಸ್ ನಾನು ಬ್ಲೆಂಡ್ ಮಾಡಿಕೊಂಡೆ, ಬಿಕಾಸ್ ಸ್ವಲ್ಪ ಜಾಸ್ತಿ ತೊಗೊಂಡಿದ್ನಲ್ವ, ಸ್ವಲ್ಪ ಟೈಮ್ ಹಿಡಿತು ಬ್ಲೆಂಡ್ ಮಾಡ್ಕೊಳ್ಳೋಕ್ಕೆ. ಬಟ್ ಟ್ರಸ್ಟ್ ಮೀ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿತ್ತು. ಸೊ ಇದ್ರ ಮೇಲೆ ಜಸ್ಟ್ ಒಂದು ಕಾಂಪ್ಯಾಕ್ಟ್ ಯೂಸ್ ಮಾಡಿದ್ರೆ ಸಾಕು, ಲುಕ್ ತುಂಬ ಚೆನ್ನಾಗಿ ಬರುತ್ತೆ. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ಅಂತ. ಇದಕ್ಕಿಂತಲೂ ಯಾವ ಕಾಸ್ಟ್ಲಿ ಮಾಯಿಶ್ಚರೈಸರು ಬೇಕಾಗಿಲ್ಲ. ನನಗಂತೂ ಸಖತ್ ಇಷ್ಟ ಆಗಿದೆ. ನಾನು ಮತ್ತೆ ಪ್ರಿಪೇರ್ ಮಾಡ್ಕೊತೀನಿ ಇದನ್ನು. ಸೊ ಇನ್ಮೇಲಿಂದ ನೀವು ಕೂಡ ಅಷ್ಟೇ ಯಾವುದೇ ದುಡ್ಡು ಖರ್ಚು ಮಾಡದೆ ಮನೇಲಿ ಮಾಯಿಶ್ಚರೈಸರು ಪ್ರಿಪೇರ್ ಮಾಡ್ಕೋಬೋದು. ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಬಾಯ್.